ಸರ್ಕಾರ ಹಾಗೂ ಕೃಷಿ ಇಲಾಖೆ ಖಾಸಗಿ ಕಂಪನಿಗಳೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಕೃಷಿಕರಿಗೆ ಕಳಪೆ ಮುಸುಕಿನ ಜೋಳದ ಬಿತ್ತನೆ ನೀಡಿದ್ದಾರೆ. ಬೆಳೆ ಸಂಪೂರ್ಣ ಬಿಳಿಸುಳಿ ರೋಗದಿಂದ ಸರ್ವನಾಶವಾಗಿದೆ. ಶೀಘ್ರವೇ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು, ಇಲ್ಲವಾದರೆ ಹೋರಾಟ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಯುತ್ತದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಬೇಲೂರು ತಾಲೂಕು ಘಟಕದ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು. ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ, ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಲ್ಲಿ ರೈತಾಪಿ ವರ್ಗ ಬಿತ್ತನೆ ಮಾಡಿದ ಮುಸುಕಿನ ಜೋಳ ಸಂಪೂರ್ಣ ಬಿಳಿಸುಳಿ ರೋಗ ಬಾಧೆಯಿಂದ ಕೃಷಿಕರು ತತ್ತರಿಸಿದ್ದಾರೆ. ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಕೃಷಿ ಬಗ್ಗೆ ಸಂಶೋಧನೆ ನಡೆಸುವ ವಿಜ್ಞಾನಿಗಳು ಖಾಸಗಿ ಕಂಪನಿಗಳ ತತ್ತರಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಬಗ್ಗೆ ಕನಿಷ್ಠ ಕೃಷಿ ಮಂತ್ರಿಗಳು ಜಿಲ್ಲೆಗೆ ಆಗಮಿಸಿ ರೈತರ ಹೊಲ ಗದ್ದೆಯಲ್ಲಿ ಪರಿಶೀಲನೆ ನಡೆಸಬೇಕಾಗಿತ್ತು. ಆದರೆ ಸರ್ಕಾರವೇ ಮೌನ ವಹಿಸಿದ್ದು ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಘೋಷಣೆಯಾಗುವ ತನಕ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುವ ಎಚ್ಚರಿಕೆ ನೀಡಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ, ಅಂಗಮಾರಿ ರೋಗದಿಂದ ತತ್ತರಿಸಿದ ಕೃಷಿಕರು ಇತ್ತೀಚಿನ ದಿನದಲ್ಲಿ ಮುಸುಕಿನ ಜೋಳದ ಕಡೆ ಮುಖ ಮಾಡಿದ್ರು. ಆದರೆ ಜೋಳದ ಬೆಳೆಗೆ ಇಲ್ಲ ಸಲ್ಲದೆ ರೋಗಗಳನ್ನು ಬಿತ್ತನೆ ಬೀಜದಲ್ಲಿ ಖಾಸಗಿ ಕಂಪನಿಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಖಾಸಗಿ ಕಂಪನಿಗಳ ಅಟ್ಟಹಾಸವನ್ನ ಮಟ್ಟ ಹಾಕಬೇಕು, ಇಲ್ಲವಾದರೆ ಹೋರಾಟ ಇಡೀ ರಾಜ್ಯ ವ್ಯಾಪ್ತಿ ನಡೆಯುತ್ತೆ ಅಂತ ಎಚ್ಚರಿಸಿದ್ರು. ಹಾಸನ ಜಿಲ್ಲೆಯಾದ್ಯಂತ ಅಥವಾ ಇಡೀ ಕರ್ನಾಟಕದಲ್ಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಬಿಳಿಸುಳಿ ರೋಗ, ಈ ರೀತಿಯ ಬಿಳಿಸುಳಿ ರೋಗ ಕಾಣಿಸ್ಕೊಂಡು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಮೆಕ್ಕೆಜೋಳ ಬಿಳಿಸುಳಿ ರೋಗಕ್ಕೆ ತುತ್ತಾಗಿದೆ. ಹಾಸನ ಜಿಲ್ಲೆ ಒಂದರಲ್ಲಿ ಈ ಕೃಷಿ ಇಲಾಖೆಯ ಅಂದಾಜಿನ ಪ್ರಕಾರ 28,000 ಎಕರೆ ಬೆಳೆ ಹಾನಿಯಾಗಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹಾನಿ ಆದರೂ ಕೂಡ ಕರ್ನಾಟಕದಲ್ಲಿ ಇವತ್ತು ರಾಜ್ಯದಲ್ಲಿ ರೈತರು ಎಲ್ಲ ಕಡೆ ಈ ಬಿಳಿಸುಳಿ ರೋಗದ ವಿರುದ್ಧ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡಿದ್ರು ಕೂಡ ಯಾವೊಬ್ಬ ಮಂತ್ರಿ, ಮುಖ್ಯಮಂತ್ರಿ, ಯಾವೊಬ್ಬ ಬಾಯಲ್ಲೂ ಕೂಡ ಇದುವರೆಗೂ ಪರಿಹಾರದ ಮಾತಾಗಲಿ ಬಂದು ನೋಡ್ತಕ್ಕಂಥ ಒಂದು ಸೌಜನ್ಯವನ್ನು ಕೂಡ ಅವ್ರು ಇಟ್ಕೊಂಡಿಲ್ಲ. ಹಾಗಾಗಿ ಇವತ್ತು ಅನಿರ್ದಿಷ್ಟಾವಧಿಯ ಚಳವಳಿಯನ್ನ ಬೇಲೂರು ತಾಲೂಕು ರೈತ ಸಂಘದಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಹಿಂದೆ ಈಗಾಗಲೇ 3 ಬಾರಿ ಹೋರಾಟವನ್ನು ಮಾಡಿದ್ರು ಕೂಡ ಈ ಜಿಲ್ಲೆಯ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಪರಿಹಾರ ಒದಗದ ಭರವಸೆ ಬರುವವರೆಗೆ ಈ ಚಳವಳಿಯನ್ನು ತೆಗಿಲೇಬಾರದು ಅಂತೇಳಿ ಇವತ್ತು ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಮ್ಮ ಒತ್ತಾಯ ಇಷ್ಟೇ, ನಾವು ಜಾಯಿಂಟ್ ಡೈರೆಕ್ಟರ್ಗೆ ಕೊಟ್ಟಾಗಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಕೊಟ್ಟಾಗಿದೆ, ಯಾರು ಕೂಡ ಇದುವರೆಗೂ ಗಮನ ಹರಿಸಿಲ್ಲ. ನಮ್ಮ ಒತ್ತಾಯ ಜಿಲ್ಲಾಧಿಕಾರಿ ಬಂದು ಮನವಿ ಸ್ವೀಕಾರ ಮಾಡಬೇಕು, ಮತ್ತು ಈ ಪರಿಹಾರ ಒದಗಿಸೋ ನಿಟ್ಟಿನಲ್ಲಿ ಶೀಘ್ರವೇ ಕಾರ್ಯೋನ್ಮುಖ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ಮಾಡ್ತೀವಿ. ಸ್ವಲ್ಪ ಭಾಗದಲ್ಲಿ ಬಂದಿದ್ದಂಥ ಬಿಳಿಸುಳಿ ರೋಗ, ಒಂದು ಜಾಯಿಂಟ್ ಡೈರೆಕ್ಟರ್ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಕರೀತಾರೆ. ಅವರು ಕೂಡ ಹೇಳ್ತಾರೆ ಬಂದೇ ಬರುತ್ತೆ ಬಿಳಿಸುಳಿ ರೋಗ, ಮುಂದಕ್ಕೂ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇದೇನಪ್ಪ ಅಂದರೆ ಇರುವ ಎಲ್ಲ ಕಂಪ್ನಿಗಳ ಶಾಮೀಲಾಗಿ ಏನೋ ಕೃಷಿ ಇಲಾಖೆ ನಿರ್ದೇಶಕರಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು, ಮತ್ತು ಕೃಷಿ ಇಲಾಖೆ ಮಂತ್ರಿ ಕೂಡ ಇರ್ಬೋದು, ಈ ಜೋಳದ ಕಂಪ್ನಿಗಳಿಗೆ ಶಾಮೀಲಾಗಿ ಇವತ್ತು ಕಳಪೆ ಬಿತ್ತೆ ಬೀಜನ ಕೊಟ್ಟು ಬೀಜದಲ್ಲೇ ರೋಗ ಉತ್ಪತ್ತಿ ಆಗತಕ್ಕಂಥ ಸಾಧ್ಯತೆಗಳನ್ನು ಕೊಟ್ಟು ಇವತ್ತು ರೈತರನ್ನ ಸರ್ವನಾಶ ಮಾಡಿದ್ದಾರೆ. ಹಾಗಾಗಿ ಇವತ್ತೇನಾದರೂ ಆಲೂಗಡ್ಡೆ ನಿಮಗೆ ಕಾರಣಕ್ಕೆ ಆಲೂಗಡ್ಡೆ ಬೆಳೆ ಹೋಯ್ತು, ರಾಜ್ಯದಲ್ಲಿ ಎಲ್ಲೂ ಆಲೂಗಡ್ಡೆ ಈ ಕಡೆ ಆಲೂಗಡ್ಡೆ ಬೆಳೆ ಬೆಳೀತಾ ಇಲ್ಲ. ಜೋಳದ ಬೆಳೆನ ನಂಬ್ಕೊಂಡು ಇವತ್ತು ರೈತ ಅವ್ರ ಮನೆ ಒಡವೆ, ಹೆಂಡತಿ ಬಡವೆ ಎಲ್ಲ ಇಟ್ಟು, ಬ್ಯಾಂಕಲ್ಲಿ ಹಣ ಇಟ್ಟು, ಗಿರ್ವಿ ಇಟ್ಟು ಇವತ್ತು ಬೆಳೆ ಮಾಡಿದ್ದ. ನೋಡಿ ಈ ಪರಿಸ್ಥಿತಿ ಬಂದಿದೆ. ಅವ್ರು ಏನಾಗಬೇಕು, ನೆಕ್ಸ್ಟ್ ಬೆಳೆ ಮಾಡಬೇಕು, ಬೆಳೆ ಮಾಡಲಿಕ್ಕೆ ದುಡ್ಡು ತರ್ತಾರೆ. ಮಾಂಗಲ್ಯ ಒಂದು ಉಳಿದಿದೆ ಅಷ್ಟೇ, ನಮ್ಮನೆ ಹೆಣ್ಮಕ್ಳು ಬಂದು ಮಾಂಗಲ್ಯ ಉಳಿದಿದೆ, ಕರೆಮಣಿ ಬೋರ್ಡ್ ಹಾಕಿದ್ದಾರೆ, ಅದನ್ನು ಮಾರಬೇಕಂತ ಪರಿಸ್ಥಿತಿ ಇವತ್ತು ಸರ್ಕಾರ ತಂದಿವೆ. ಹಾಗಾಗಿ ಇವತ್ತು ಬೆಳೆ ಪರಿಹಾರಕ್ಕೆ ಸರ್ಕಾರ ಘೋಷಣೆ ಕೊಡೋರು ಕೂಡ ನಾವು ಇಲ್ಲಿಂದ ಹೇಳೋದಿಲ್ಲ. ಇವತ್ತಲ್ಲೇ ಒಂದು ವಾರ ಆಗ್ಬೋದು. ಇವತ್ತು ಸಮರ್ಪಕವಾದ ಯಾವ ಮುಖ್ಯಮಂತ್ರಿ ಬರ್ತಾನೋ, ಇಲ್ಲ ಸರ್ಕಾರ ಸಹಕಾರಿ ಸಚಿವ ಬರ್ತಾನೋ, ಇಲ್ಲ DC ಬಂದೇ ನಮಗೆ ಸಮಂಜಸವಾದ ಉತ್ತರ ಕೊಡೋವರೆಗೂ ನಮ್ಮ ಚಳವಳಿಯಿಂದ ಮುಂದುವರಿತದೆ ಅಂತ ಹೇಳಿ. ವರದಿ ಗಣೇಶ್, ಬೇಲೂರು. ಸರ್ಕಾರಕ್ಕೆ ವಿರೋಧಿ ಕೃಷಿ ಮಂತ್ರಿಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.